ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಕ್ ಊಟ ಚಾನಲ್. ಇವತ್ತು ನಾವು ಮತ್ತೊಂದು ಉತ್ತರ ಕರ್ನಾಟಕದ ಹಬ್ಬದಲ್ಲಿ ಮಾಡೋದು ಫೇಮಸ್ ರೆಸಿಪಿ ಮಾಡೋಣ್ರಿ. ಇದುವರೆ ಹಬ್ಬದ ಟೈಮಿಗೆ ಎಲ್ಲರ ಮನೆಯಲ್ಲಿ ಇದು ಮಾಡ್ತಾರೆ. ಇದು ಬೇಳೆ ಒಬ್ಬಟ್ಟು ಐತ್ರಿ, ಬೇಳೆ ಹೋಳಿಗೆ. ಸ್ವಲ್ಪ ಜನ ತೊಗರಿ ಬೇಳೆಲಿಂದ ಮಾಡ್ತಾರೆ, ನಮ್ಮ ಸೈಡರೇ ಕಡಲೆ ಬೇಳೆಲಿಂದ ಹೋಳಿಗೆ ಮಾಡ್ತಾರೆ. ಸೊ ವಿಡಿಯೋಗೆ ಸ್ಕಿಪ್ ಮಾಡಲಾರ್ದ ಪೂರ್ತಿ ಎಂಡ್ ತನಕ ನೋಡ್ರಿ. ಇದು ವಿಡಿಯೋನಲ್ಲಿ ನೀವು ಕಡಲೆ ಬೇಳೆದು ಹೋಳಿಗೆ, ಅದರ ಜೊತೆ ತಿನ್ನೋದು ಕಟ್ಟದ ಕಡಿ ಮತ್ತು ಅನ್ನ, ಇದು ಮೂರು ರೆಸಿಪಿ ಹೆಂಗ್ ಮಾಡೋದು ಈ ವಿಡಿಯೋನಲ್ಲಿ ನಾನು ತೋರಿಸ್ಕೊಡಕತ್ತೀನಿ. ಅನ್ನ ಏನು ಸಿಂಪಲ್ ಆಗಿ ಇರ್ತೈತ್ರಿ. ನೀವು ಚಾನಲಿಗೆ ಹೊಸದಾಗಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನ್ ಒತ್ತಿ ನಮ್ಮ ಬರುವ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಸೊ ತಡ ಮಾಡಲೇ ವಿಡಿಯೋ ಶುರು ಮಾಡನ್ರಿ. ಈಗ ಕಡಲೆ ಬೇಳೆದು ಹೋಳಿಗೆ ಮಾಡಕ್ಕ ಮೊದಲಿಗೆ ಕಡಲೆ ಬೇಳೆಗೆ ಕುದ್ಯಾಕಿಡನ್ರಿ. ಇಲ್ಲಿ ನಾನು ಅರ್ಧ ಕಿಲೋ ಅಷ್ಟು ಕಡಲೆಬೇಳೆ ತಗೊಂಡಿನಿ, ಅದಕ್ಕೆ ತೊಳೆದು ತಗೊಂಡಿನಿ ನೋಡ್ರಿ. ಇಲ್ಲಿ ಈಗ ಇದು ಕಡಲೆಬೇಳೆ ಕುಕ್ಕರ್ ನಲ್ಲಿ ಹಾಕನ್ರಿ. ಕುಕ್ಕರ್ ನಲ್ಲಿ ನಾನು ಬಿಸಿ ಇದ್ದಿದ್ದು ನೀರ್ ತಗೊಂಡಿನ್ರಿ, ಅದ್ರಾಗ ಇದು ಬೇಳೆ ಹಾಕ್ತೀನಿ. ಇದು ನೀರು ನಾನು ಎಷ್ಟು ಕಡಲೆಬೇಳೆ ತಗೊಂಡಿನಿ ನೋಡ್ರಿ, ಅದರದ್ದು ಡಬಲ್ ಅಷ್ಟು ನಾನು ನೀರ್ ತಗೊಂಡಿನಿ. ನೀವು ಜಾಸ್ತಿ ಬೇಕಾದ್ರೂ ತಗೋಬಹುದು, ಯಾಕಂದ್ರೆ ಆಮೇಲೆ ಇದ್ರದ್ದು ಕಟ್ ತೆಗೆದು ನಮ್ಗೆ ಕಡಿ ಮಾಡೋದೈತಿ. ನೀರ್ ಹೆಚ್ಚಿದ್ರು ನಡೀತೈತಿ, ಕಮ್ಮಿ ಹಾಕಕ್ ಹೋಗ್ಬ್ಯಾಡ್ರಿ. ಇದ್ರಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಇದ್ರ ಢಕ್ಕಣ್ ಮುಚ್ಚಿ ಗ್ಯಾಸಿನ ಮ್ಯಾಗ ಕುದ್ಯಾಕ್ ಇಡ್ತೀನಿ ಸೈಡಿಗೆ. ಒಂದು 3 ವಿಜಲ್ನ ಕುತ್ತು ಬಿಡ್ತೈತ್ರಿ. ಅದು ಚಲೋ ಬ್ಯಾಳಿ ಐತಿ, ಜಲ್ದಿನೇ ಕುದೀತೈತಿ. ಅದು ಕುದಿಯೋತನ ನಾವು ಇದ್ರ ಹೋಳಿಗೆಗೆ ಹಿಟ್ಟು ನಾದ್ಕೊಳ್ಳನ್ರಿ. ಇಲ್ಲಿ ಒಂದು ಬುಟ್ಟಿನಲ್ಲಿ ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡೀನಿ, 2 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡೀನಿ. ಸ್ವಲ್ಪ ಉಪ್ಪು ಹಾಕಿದೀನಿ. ಇದ್ರಾಗ ಅರ್ಧ ಟೀ ಸ್ಪೂನ್ ಅಷ್ಟು ಕಮ್ಮಿನೇ ಉಪ್ಪು ಹಾಕದ್ರಿ. ಹೋಳಿಗೆ ಮಾಡಾಕತ್ತೀವಲ್ರಿ, ರುಚಿ ಇರ್ತೈತಿ. ಜಾಸ್ತಿ ಉಪ್ಪಂದ್ರೆ ನಡೆಯಂಗಿಲ್ಲ, ಉಪ್ಪು ಅನಿಸ್ತೈತಿ. ನೋಡಿ ಉಪ್ಪು ಹಾಕೋಬೇಕು. ಇದ್ರಾಗ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ತೀನಿ. ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕೋತಾ ಹಿಟ್ಟಿಗೆ ನಾದ್ಕೋತೀನ್ರಿ. ಇದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಅಳಸಾಗಿ ಇರ್ತೈತಿ ಹಿಟ್ಟು, ಆ ತರ ನಾದ್ಕೊಳ್ಳೋದ್ರಿ. ಸ್ವಲ್ಪ ನೀರ್ ಹಾಕೋತಾ, ಒಮ್ಮಿಗೆ ನೀರ್ ಹಾಕಕ್ ಹೋಗ್ಬ್ಯಾಡ್ರಿ, ಚಲೋ ಆಗಿ ಹಿಟ್ಟು ನಾದ್ರಿ. ನಾವು ಮೈದಾ ಯಾಕೆ ಹಾಕ್ಬೇಕಂದ್ರ ಹೋಳಿಗೆ ಹೊಟ್ಟೆ ಹರಿಯಂಗಿಲ್ರಿ, ಮತ್ತೆ ತೆಳಗಾಗಿ ಹೋಳಿಗೆ ಆಗ್ತಾವ. ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡೋರು ಇದ್ರೂ ನಿಮ್ಗೂ ಮಾಡಕ್ ಬರ್ತೈತ್ರಿ. ಅದು ನೀವು ಮೈದಾ ಹಿಟ್ಟು ಹಾಕಿ ಮಾಡಿದ್ರ, ಸ್ವಲ್ಪ ಜನ ಇದ್ರ ಚಿರೋಟಿ ರವೆನೂ ಹಾಕಿ ಮಾಡ್ತಾರ. ನಾವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿ ಮಾಡ್ತೀವ್ರಿ. ನೋಡ್ರಿ, ಸ್ವಲ್ಪ ನೀರ್ ಹಾಕೋತ ನಾನು ಹಿಟ್ಟಿಗೆ ನಾದ್ಕೊಂಡೀನಿ. ಈಗ ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಿಟ್ಟಿಗೆ ಇನ್ನ ಸ್ವಲ್ಪ ನಾದ್ತೀನ್ರಿ. ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟಿಗೆ ಸ್ವಲ್ಪ ನಾದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡ್ತೀನಿ. ಇದು ನೆನೆ ಹಾಕಿಗ ಹಿಟ್ಟು ಸ್ವಲ್ಪ ನೆನೆದ್ರೆ ಹೋಳಿಗೆ ಚಲೋ ಆಗಿ ಆಗ್ತಾವ್ರಿ. ಹಿಟ್ಟು ನಾದತನ ನೋಡ್ರಿ, ನಮ್ಮ ಬ್ಯಾಳಿನೂ ಕುತ್ತು ನೀವು ನೋಡ್ಬಹುದು. ಒಂದು ಬಗುಣಿನಲ್ಲಿ ತೆಗಿತೀನಿ ನಾನು. ಇದು ಈ ತರ ಫುಲ್ ಕುದಿಬೇಕ್ರಿ, ಒಳಗೇನು ಇರಬಾರ್ದು, ಬ್ಯಾಳೆದು ಅಂಶ ಇರಬಾರ್ದು, ಎಲ್ಲಾ ಕುದಿಬೇಕು. ನೀವು ಒಂದು ತಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತೈತಿ ನೋಡ್ರಿ, ಫುಲ್ ಮ್ಯಾಶ್ ಆಗಕತ್ತೈತಿ. ಈ ತರ ಇರಬೇಕು, ಒಳಗೇನು ಕನಿಯದು ಇರಬಾರ್ದು. ಸೊ ಇದು ಕಟ್ ನೋಡ್ರಿ ಎಕ್ಸ್ಟ್ರಾ ಐತಲ್ರಿ, ಇದಕ್ಕೆ ಹೊರಗೆ ತೆಗೆದು ಬಿಡನ್ರಿ. ನಮ್ ಕಡಿ ಮಾಡೋದೈತಲ್ಲ, ನಾ ಇಲ್ಲಿ ಹೂರಣ್ ಮಾಡೋದೇ ಚಣ್ಣಿ ತಗೊಂಡಿನ್ರಿ. ಅದ್ರಾಗ ಇದು ಬ್ಯಾಳೆ ಹಾಕಕತ್ತೀನಿ. ಎಕ್ಸ್ಟ್ರಾ ಇದ್ದಿದ್ದು ನೀರೆಲ್ಲ ಸೋರಿ ಕೆಳಗೆ ಹೋಗ್ಬಿಡ್ತೈತಿ. ಇದು ನೋಡ್ರಿ, ಇಷ್ಟು ಕಟ್ ಹೊರಗೆ ಬಂದೈತಿ. ನಿಮ್ಗೆ ಇನ್ನ ಸ್ವಲ್ಪ ಕಟ್ ಬೇಕಾಗಿದ್ರ ಈ ಬೇಳೆನಾಗ ಸ್ವಲ್ಪ ನೀರ್ ಹಾಕ್ಬಹುದ್ರಿ, ಬಿಸಿ. ಸೊ ಇನ್ನ ಸ್ವಲ್ಪ ಕಟ್ ಹೊರಗೆ ಬಂದ್ಬಿಡ್ತೈತಿ. ಕಟ್ಟದ ಕಡಿ ಸ್ವಲ್ಪ ಅಳಸಾಗಿ ಇರ್ತೈತಿ. ಸೊ ಇಟ್ಟು ನಡಿತೈತಿ. ನೋಡ್ರಿ, ಇದು ಬ್ಯಾಳಿ ಅದೇ ಬಗುಣಿನಲ್ಲಿ ಹಾಕ್ತೀನಿ. ನಾನು ಅರ್ಧ ಕಿಲೋ ಬ್ಯಾಳಿ ತಗೊಂಡಿದ್ದೆ, ಕಡಲೆ ಬ್ಯಾಳಿ. ಇದಕ್ಕೆ ಅರ್ಧ ಕಿಲೋನೇ ನಾನು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಈ ತರ ಚಾಪ್ ಮಾಡಿ ತಗೊಂಡಿನಿ ನಾನು. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡೀನಿ. ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಕಲ್ಲು ಅದು ಏನೂ ಇರಂಗಿಲ್ಲ, ಮತ್ತು ರುಚಿನೂ ಸೂಪರ್ ಆಗಿರ್ತೈತಿ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಹೋಳಿಗೆ ಮಾಡಬೇಕು, ಭಾಳ ಚಲೋ ಆಗ್ತಾವ್ರಿ. ಅರ್ಧ ಕಿಲೋ ಬ್ಯಾಳೆಗೆ ಅರ್ಧ ಕಿಲೋ ಬೆಲ್ಲ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿ ಈಗ ಇದಕ್ಕೂ ಕುದ್ಯಾಕೆ ಇಡ್ತೀನಿ ರೀ. ಬ್ಯಾಳೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಕುದ್ಯಾಕೆ ಸೈಡಿಗೆ ಇಟ್ಟಿನಿ ರೀ. ಅಟತನ ಅದ್ರೊಳಗೆ ಹಾಕೋದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ನಾನು ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಒಣಶುಂಠಿ ತಗೊಂಡೀನಿ, 1 ಟೀ ಸ್ಪೂನ್ ಅಷ್ಟು ಕರಿಮೆಣಸು ತಗೊಂಡೀನಿ, 4 ಏಲಕ್ಕಿ ತಗೊಂಡಿನಿ. ನೀವು ಬೇಕಾದ್ರಾಗ ಜಾಯ್ಫಲ್ನು ಹಾಕೋಬಹುದು, ನಟ್ಬೆ. ಈಗ ಇದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚಲೋ ಆಗಿ ಬೀಸ್ಕೊಂಡು ತೊಗೊಂಡು ಬರ್ತೀನಿ. ನೋಡ್ರಿ, ಸ್ವಲ್ಪ ಬಿಸಿನಿ ಫೈನ್ ಆಗಿ ಪೌಡ್ರ್ ಆಗ್ತಿಲ್ಲ. ಇದ್ರಾಗ 1-2 ಚಮಚಷ್ಟು ಸಕ್ಕರೆ ಹಾಕಿ ಮತ್ತು ಫೈನಾಗಿ ಬೀಸ್ಕೊಂಡು ತೊಗೊಂಡು ಬರ್ತೀನಿ ರೀ. ಫುಲ್ ಫೈನ್ ಪೌಡ್ರ್ ಆಗಬೇಕು, ಆ ಥರ. ಇದು ನೋಡ್ರಿ, ಹಾಗೆ ಸ್ಪೂನ್ ಮಿಕ್ಸ್ ಮಾಡ್ಕೋತಾ ಬ್ಯಾಳಿಗೆ ಕುದ್ಸಾಕತ್ತಾರ ನಮ್ಮ ಅವ್ರ ಕಡೆ. ಚಲೋ ಆಗಿ ಕುದ್ಯಾಕತ್ತೈತ್ರಿ. ನೋಡಿನೇ ಕುದಿಸ್ಬೇಕು, ತೆಳಗದು ಹತ್ತಕ್ಕೆ ಕೊಡಬಾರ್ದ್ರಿ. ಗ್ಯಾಸಿನ ಫ್ಲೇಮ್ ನಿಮ್ಗೆ ಹೆಂಗೆ ಮ್ಯಾನೇಜ್ ಆಗ್ತೈತಿ ಆ ಥರ ಇಟ್ಟು ಕುದಿಸ್ಬಹುದು. ಮೀಡಿಯಮ್ ಇಲ್ಲಾಂದ್ರೆ ಮೀಡಿಯಮ್ ಲೋ, ಒಟ್ಟು ತೆಳಗೆ ಹತ್ತಲಾರ್ದಂಗೆ ಕುದಿಸ್ಬೇಕ್ರಿ. ಸ್ವಲ್ಪ ಇಟ್ಟು ಗಟ್ಟಿ ಆಗಿತ್ರಿ. ಈಗ ಇದ್ರಾಗ ನಾನು ಇದು ಏನು ಬಿಸ್ಕೊಂಡು ಬಂದೀನಿ ನೋಡ್ರಿ, ಏಲಕ್ಕಿ, ಕರಿಮೆಣಸು ಮತ್ತು ಒಣಶುಂಠಿ ಚಲೋ ಆಗಿ ಪೌಡ್ರ್ ಆಗಿತ್ರಿ. ಇದನ್ನು ಇದ್ರಾಗ ಹಾಕ್ಬಿಡ್ತೀನಿ. ಹಾಕಿ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ನೋಡಿ ಹಾಕೋಬೋದು, ಕಮ್ಮಿ ಜಾಸ್ತಿ ನೀವು ಒಮ್ಮೆ ಸ್ವಲ್ಪ ಹಾಕಿ ಅದರ ಟೇಸ್ಟ್ ನೋಡ್ಬೋದು.
ನಿಮ್ಮ ಖಾರ ಅನ್ಸಾಕತ್ತಿದ್ರೆ ಬಿಡೋದು, ಇಲ್ಲಂದ್ರೆ ಮತ್ತೆ ಹಾಕೋದ್ರಿ. ನಾನು ಎಲ್ಲನೇ ಹಾಕಿಬಿಟ್ಟಿದೆ ಇದ್ರಾಗ. ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿ ಇದಕ್ಕೆ ಕುದಿಸನ್ರಿ. ಹಾಗೆ ನಾವು ಯಾವ ಸ್ಟೇಜ್ ತನಕ ಕುದಿಸ್ಬೇಕನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್. ಇದು ನೋಡಿರಿ ಸ್ವಲ್ಪ ಗಟ್ಟಿಯಾಗಿತ್ತು, ನೀವು ನೋಡ್ಬೋದು ಈ ಥರ ಗಟ್ಟಿಯಾಗಿತ್ತು. ಇದು ಸ್ವಲ್ಪ ಹೂರಣ ಒಂದು ಪ್ಲೇಟ್ನಾಗ ಹಾಕಿದ್ರಿ. ಹಾಕಿ ಹಿಂಗೆ ಕ್ರಾಸ್ ಮಾಡಿ ನೋಡೋದು, ತೆಳಗೂ ಬರಾಕತ್ತಿಲ್ರಿ. ಹಿಂಗೆ ಸೆಂಟ್ರಿಗೆ ಹಿಂಗೆ ಫಿಂಗರ್ ಈ ಥರ ಖುಲ್ಲಾ ಮಾಡೋದು. ಎಲ್ಲಿಂದರೆ ಸ್ವಲ್ಪ ನೀರದು ಹೊರಗೆ ಬರಾಕತ್ತಿದ್ರೆ ಇನ್ನು ಹೂರಣಿಗೆ ಸ್ವಲ್ಪ ಕುದಿಸ್ಬೇಕು. ಇಟ್ಟೆ ಸ್ಟಿಫ್ ಆಗಿ ಕುತ್ತಂದ್ರೆ ಹೂರಣ ರೆಡಿ ಇರ್ತೈತ್ರಿ. ನೋಡ್ರಿ ಏನು ಸೈಡಿಗೆ ಬರಲಾಗೈತಿ, ನಮ್ಮ ಹೂರಣ ಫುಲ್ ರೆಡಿ ಐತಿ. ಈಗ ಇದು ಹೂರಣ ಮಾಡೋ ಚಣ್ಣಿನಲ್ಲಿ ಹಾಕಿ ಮ್ಯಾಶ್ ಮಾಡೋದ್ರಿ. ಇಲ್ಲಾಂದ್ರೆ ಅದನ್ನು ಮಷಿನ್ ಇರ್ತೈತಿ, ಮಷಿನಲ್ಲಿ ಹಾಕೂ ಮಾಡ್ಬೋದು. ಬಿಸಿ ಬಿಸಿ ಇರುವಾಗೆ ಮಾಡ್ಬೇಕ್ರಿ. ಇದಕ್ಕೆ ತಣ್ಣಗದು ಆಗಕ್ಕೆ ಕೊಟ್ರೆ ಮಾಡೋಕ್ಕೆ ಬರಂಗಿಲ್ರಿ. ನೋಡಿರಿ ಚಣ್ಣಿನಲ್ಲಿ ಸ್ವಲ್ಪ ಹೂರಣ ಹಾಕಿದಾರ. ಒಂದು ನಾನು ಇಲ್ಲಿ ವಾಟಿ ತೊಗೊಂಡಿನಿ, ಅದರಿಂದ ಈ ಥರ ಮ್ಯಾಶ್ ಮಾಡಿದ್ರೆ ಅದು ತಾನೇ ಕೆಳಗೆ ಬಂದುಬಿಡ್ತೈತಿ. ಬಿಸಿ ಬಿಸಿ ಇರುವಾಗೆ ಮಾಡಬೇಕು, ಭಾಳ ಜಲ್ದಿ ಆಗಿಬಿಡ್ತೈತಿ. ಈ ಥರನೇ ಪ್ರೆಸ್ ಮಾಡಬೇಕ್ರಿ ವಾಟಿಲಿಂದ. ಹಾಗೆ ಸ್ಪೂನ್ಲಿಂದ ಹೂರಣ ಸೆಂಟ್ರ್ನಲ್ಲಿ ತಗೊಳ್ಳೋದು ಮತ್ತು ಹಾಗೆ ಹಾಕೋದು, ಹಾಗೆ ವಾಟಿಲಿಂದ ಪ್ರೆಸ್ ಮಾಡ್ಕೊತ ಹೋಗಬೇಕು ಎಲ್ಲ ಹೂರಣ ಮುಗಿಯತನ. ನೋಡಿರಿ ನಾನು ಹಾಗೆ ಹೂರಣ ಹಾಕೋತಾ ಪ್ರೆಸ್ ಮಾಡ್ಕೋತಾ ಎಲ್ಲ ಹೂರಣಿಗೆ ಚಣಿಲಿಂದ ಹೊರಗೆ ತೆಗೆದುಬಿಟ್ಟಿವಿ. ಈ ಥರ ಐತಿ. ಈಗ ಒಮ್ಮೆ ಇದಕ್ಕೆ ಚಲೋ ಆಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಹೂರಣ ಒಟ್ಟಿಗೆ ತೊಗೊಂಡು ಚಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚಲೋ ಆದ ಹೂರಣ ರೆಡಿ ಐತಿ. ಇಂಥದ್ದಿರ್ಬೇಕ್ರಿ, ಮಸ್ತಾಗಿ ಹೋಳಿಗೆ ಆಗ್ತಾವ. ಹೂರಣ ರೆಡಿ ಐತ್ರಿ. ಇದಕ್ಕೆ ಸೈಡಿಗಿಡನು ಈಗ ಅನ್ನ ಮಾಡ್ಕೊಳ್ಳೋಣ್ರಿ. ಕುಕ್ಕರ್ನಲ್ಲಿ ನಾನು ಇಲ್ಲಿ 2 ಗ್ಲಾಸಷ್ಟು ಅಕ್ಕಿ ತಗೊಂಡಿನಿ. ಇದು ದಮ್ ಸೈಜಿಂದ ಅಕ್ಕಿ ಐತ್ರಿ. ಅಕ್ಕಿಗೆ ನಾನು ಅರ್ಧ ತಾಸ್ತನ ನೀರಿನಲ್ಲಿ ನೆನ್ಸಾಕಿಟ್ಟಿದ್ರಿ. ಫುಲ್ ನೆಂದೈತಿ. ಅದರ ನೀರು ಸ್ಟೇನ್ ಮಾಡಿ ಕುಕ್ಕರ್ನಲ್ಲಿ ಹಾಕಿದ್ದೀನಿ. 2 ಗ್ಲಾಸ್ ಅಕ್ಕಿ ತಗೊಂಡ್ರೆ ಇದಕ್ಕೆ ನಾನು 6 ಗ್ಲಾಸಷ್ಟು ಬಿಸಿ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಹಾಕಬೇಕ್ರಿ. ನಮ್ಗೆ ಅನ್ನ ಸಾಫ್ಟಾಗಿ ಕುದಿಸೋದೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇದರದು ಲಿಡ್ ಮುಚ್ಚಿ ಸೈಡಿಗೆ ಕುದಿಯಕ್ಕೆ ಇಟ್ಬಿಡ್ರಿ. ಒಂದು 3 ವಿಸಲ್ದಲ್ಲಿ ಕುದ್ದು ಬಿಡ್ತೈತಿ. ನಮ್ಮ ಅನ್ನನೂ ಕುದ್ದಿ ರೆಡಿ ಆಗೈತಿ. ನಿಮ್ಗೆ ತೋರಿಸ್ತೀನಂತ ಎಷ್ಟು ಸಾಫ್ಟಾಗಿ ನಾನು ಕುದಿಸಿನ ಅನ್ನೋದು. ಇದು ನೋಡ್ರಿ, ನಾವು ಸ್ಪೂನ್ಲಿಂದ ತಗೊಂಡ್ರೆ ಎಲ್ಲ ಹಿಂಗೆ ಸಾಫ್ಟಾಗಿ ಆಗತೈತಿ ಅನ್ನ. ಆ ಕಟ್ಟದ ಕಡಿ ಜೊತೆ ತಿನ್ನಕ್ಕೆ ಇಂಥದೇ ಅನ್ನ ಮಾಡ್ಬೇಕ್ರಿ. ಭಾಳ ಸೂಪರಾಗಿ ಟೇಸ್ಟ್ ಬರ್ತೈತಿ. ನೀವು ಒಂದು ಸಲ ಹಿಂಗೆ ಟ್ರೈ ಮಾಡಿ ನೋಡ್ರಿ. ನಮ್ಮ ಅನ್ನನೂ ರೆಡಿ ಐತ್ರಿ. ಇದಕ್ಕೆ ಸೈಡಿಗಿಡನು ಈ ಕಡಿ ಮಾಡಕ್ಕೆ ಸ್ವಲ್ಪ ಮಸಾಲೆಯನ್ನು ಹುರ್ಕೊಳ್ಳೋಣ್ರಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತಗೊಂಡಿನಿ. ಇದಕ್ಕೆ ಪ್ಯಾನ್ನಲ್ಲಿ ಹಾಕಿ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಇಲ್ಲಂದ್ರೆ ನೀವು ಹೋಲ್ ಇದ್ದಿದ್ದೆ ಕೊಬ್ಬರಿ ತಗೋರಿ, ಗ್ಯಾಸಿನ ಮ್ಯಾಗ ಹುರಿದು ತಗೋರಿ. ಯೂಶಲಿ ನಾ ಹುರಿದೇ ಮಾಡ್ತಿದ್ದೆ. ನಾ ಕಟ್ ಮಾಡಿದಿತ್ತು ಕೊಬ್ಬರಿ, ಮತ್ತೆ ಎಲ್ಲಿ ಇದು ಒಂದೊಂದು ಪೀಸ್ ಹುರಿಬೇಕಂದ ಕಡಾಯಿನಲ್ಲಿನೇ ಹಾಕ್ಬಿಟ್ಟಿನಿ ರೀ. ಇದು ಎಣ್ಣೆನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಇದಕ್ಕೆ ಫ್ರೈ ಮಾಡ್ಕೋತೀನಿ ರೀ. ಇದು ಫ್ರೈ ಆಗತ್ತನ ಸ್ವಲ್ಪ ಹುಣಸೆ ಹಣ್ಣಾಗಿ ನೆನೆಕಿಡನ್ರಿ. ನಾನು 1 ಲಿಂಬೆ ಗಾತ್ರಷ್ಟು ಹುಣಸೆ ಹಣ್ಣ ತಗೊಂಡಿನಿ. ಅದ್ರಾಗ ನೀರು ಹಾಕಿ ಸೈಡಿಗೆ ಕುದಿಯಕ್ಕೆ ಇಡ್ತೀನಿ ರೀ. ಇದು ಕಟ್ಟದ ಸಲುವಾಗಿ ಬೇಕು ಟ್ಯಾಮ್ರಿಂಡ್. ಈಗ ಅದನ್ನು ಕುದಿಯಕ್ಕೆ ಸೈಡಿಗೆ ಇಟ್ಟಿನ್ರಿ. ಅದು ಇಡತನ ನಮ್ಮದು ಕೊಬ್ಬರಿನೂ ಫ್ರೈ ಆಗಿತ್ರಿ. ಈ ಥರ ಆಗಬೇಕು. ಇದು ಎಲ್ಲ ಒಂದು ಮಿಕ್ಸಿ ಜಾರ್ನಲ್ಲಿ ತಗೋತೀನಿ. ಸ್ವಲ್ಪ ಕೊಬ್ಬರಿಗೆ ತಣ್ಣಗೆ ಮಾಡಿಕೊಂಡು ಇದ್ರಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕೊರಿಯಾಂಡರ್ ಹಾಕ್ರಿ. ಕೊತ್ತಂಬರಿ ನೋಡ್ರಿ, ಒಂದು 8ರಿಂದ 10 ಹೆಸರಷ್ಟು ಬೆಳ್ಳುಳ್ಳಿ ಹಾಕ್ರಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ರಿ. ಮಿಕ್ಸಿ ಜಾರ್ನಲ್ಲಿ ತರಿಯಾಗಿ ರುಬ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ ನಾನು ಈ ಥರ ರುಬ್ಬಿನಿ. ಈ ಬಗೋಣಿನಲ್ಲಿ ಅದು ಕಟ್ ತೊಗೊಂಡಿನಿ ನೋಡ್ರಿ. ಅದ್ರಾಗ ಸ್ವಲ್ಪ ನೀರು ಹಾಕಿ ಅಳಸ್ ಮಾಡಿದ್ದೀನಿ. ಕಟ್ಟಿನಲ್ಲಿ ಈ ಥರ ಅಳಸೈತೆ ನೋಡ್ರಿ. ಈಗ ಇದ್ರಾಗ ಸ್ವಲ್ಪ ಮಸಾಲೆ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಇದು ಏನೋ ರುಬ್ಬಿವ್ ನೋಡ್ರಿ, ಅದು ಮಸಾಲೆ ಹಾಕೊಂಡಿದ್ರಾಗ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡ್ಕೊಂಡ್ರಿ. ಒಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಸೈಡಿಗೆ ಕುದಿಯಕ್ಕೆ ಇಡನ್ರಿ. ಇದು ಎಲ್ಲ ಚಲೋ ಆಗಿ ಕುದಿಬೇಕ್ರಿ. ನೀರು ನಿಮ್ಮ ಇಷ್ಟ ಪ್ರಕಾರ ನೋಡಿ ಹಾಕೋರಿ. ಕಮ್ಮಿ ಜಾಸ್ತಿ ಅಳಸೆಷ್ಟು ಬೇಕು ಅಷ್ಟು ನೋಡಿ ಹಾಕೋಬಹುದು. ನನಗೆ ಸ್ವಲ್ಪ ಇನ್ನ ಗಟ್ಟಿ ಅನ್ಸಾಕತ್ತೈತಿ. ಇದ್ರಾಗಿನ ಸ್ವಲ್ಪ ನೀರು ಹಾಕಿದ್ದೀನಿ. ನಾನು ಸೈಡಿಗೆ ಕುದಿಯಕ್ಕೆ ಇಟ್ಟಿನಿ. ಅಟತನ ಅದರದು ಒಗ್ಗರಣೆ ಮಾಡ್ಕೊಳ್ಳ್ರಿ. ಅದೇ ಕಡಾಯಿನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1 ಟೀ ಸ್ಪೂನ್ ಅಷ್ಟು. ಇದ್ರಾಗ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ, ಮಸ್ಟರ್ಡ್ ಸೀಡ್ಸ್. ಸ್ವಲ್ಪ ಇದಕ್ಕೆ ಕ್ರ್ಯಾಕ್ ಆಗಕ್ಕೆ ಕೊಡೋಣ್ರಿ. ನೋಡ್ರಿ ಮಸ್ಟರ್ಡ್ ಸೀಡ್ಸ್ ಎಲ್ಲ ಒಡೆದಾವ. ಈಗ ಇದ್ರಾಗ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ. ಇದಕ್ಕೂ ಸ್ವಲ್ಪ ಫ್ರೈ ಆಗಕ್ಕೆ ಕೊಡ್ತೀನಿ. ನೋಡ್ರಿ 2 ಚಲೋ ಆಗಿ ಫ್ರೈ ಆಗ್ಯಾವ. ಇದ್ರಾಗ ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ತೀನಿ. ಹಾಕಿ ಪ್ಲೇಟ್ ಮುಚ್ತೀನಿ ರೀ. ಇಲ್ಲಾಂದ್ರೆ ಎಣ್ಣೆ ಎಲ್ಲ ಹಾರಿ ಮ್ಯಾಗಿ ಬರ್ತೈತಿ. ಸ್ವಲ್ಪ ಕಡಾಯಿಗೆ ಶೇಕ್ ಮಾಡನ್ರಿ. ಎಲ್ಲ ಚಲೋ ಆಗಿ ಮಿಕ್ಸ್ ಆಗ್ತೈತಿ. ನೋಡ್ರಿ ಎಲ್ಲ ಫ್ರೈ ಆಗಿತ್ರಿ ಇದು. ಈಗ ಇದ್ರಾಗ ನಾನು ಒಂದು 6 ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೀನಿ. ಫುಲ್ ಕುಟ್ಟಿ ತಗೋಬೇಕು. ಅದನ್ನು ಇದ್ರಾಗ ಹಾಕ್ತೀನಿ. 1 ಟೀ ಸ್ಪೂನ್ ಅಷ್ಟು ಹಾಕ್ಬೋದು, ಇಲ್ಲಾಂದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು. ಈಗ ಇದ್ರಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ.
ಇದು ಆಯಿಲ್ ಟೆಂಪ್ರೇಚರ್ ಕಮ್ಮಿ ಆಗ್ತೈತ್ರಿ, ಮಸಾಲೆ ಅದು ಸುಡಂಗಿಲ್ಲ. ಸ್ವಲ್ಪ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ ಫ್ರೈ ಆಗಿತ್ತು. ಇಲ್ಲಿ ನಮ್ಮ ಕಟ್ಟದು ಕಡಿನೂ ಹಾಗೆ ಕುದ್ಯಾಕತ್ತೈತಿ. ಒಂದು 2 ನಿಮಿಷ ತನಕ ಕುದಿಸಿನಿ ಇದಕ್ಕೆ. ಈಗ ಇದ್ರಾಗಿದ್ದು ಒಗ್ಗರಣೆ ಹಾಕ್ಬಿಡ್ತೀನಿ. ಸೊಕಾಸ್ ಹಾಕಬೇಕು, ಇಲ್ಲೊಂದು ಮ್ಯಾಗೆ ಹಾರಿ ಬರ್ತೈತಿ. ಸ್ವಲ್ಪ ಆಗಿ ಒಗ್ಗರಣೆ ಹಾಕಿದ್ದೀನಿ. ಇದೇ ಕಡಾಯಿನಲ್ಲಿ ಸ್ವಲ್ಪ ಇದು ಕಟ್ ಹಾಕಿ ಒಮ್ಮೆ ತಿರುಗಿಸಿ ಇದ್ರಾಗ ಹಾಕ್ಬಿಡ್ತೀನಿ. ನೋಡ್ರಿ ಇದನ್ನು ಎಲ್ಲ ಹಾಕಿದ್ದೀನಿ. ಇದು ನಮ್ಮದು ಟ್ಯಾಮ್ರಿಣ್ಣು ಫುಲ್ ಕುದ್ದೈತಿ. ಹುಣಸೆ ಹಣ್ಣ ಕುದ್ದದಾಗ ನಾ ಗ್ಯಾಸಿಗೆ ಬಂದ್ ಮಾಡೀನಿ. ಫುಲ್ ಸಾಫ್ಟ್ ಆಗಿತ್ತು ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮ್ಯಾಶ್ ಮಾಡಿ ಇದರದ್ದು ನೀರು ಇದ್ರಾಗ ಹಾಕ್ತೀನಿ. ಪಲ್ಪ್ ಹಾಕ್ತೀನಿ ಟ್ಯಾಮ್ರಿಣ್ದು. ನೋಡಿ ಹಾಕೋಬೇಕು ಎಷ್ಟು ಬೇಕಷ್ಟು. ಅದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕಿದ್ದೀನಿ. ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡನ್ರಿ. ಈ ಟೈಮಿಗೆ ನೀವು ಉಪ್ಪು ಖಾರ ಚೆಕ್ ಮಾಡಿ ನೋಡಿ ಹಾಕೋರಿ. ನಮ್ಮ ಕಟ್ಟದ ಕಡಿ ರೆಡಿ ಐತಿ ಸರ್ವ್ ಮಾಡೋಕ್ಕೆ. ಈಗ ಹೋಗನ್ರಿ ಹೋಳಿಗೆ ಮಾಡೋ ಕಡೆ. ಇದು ನೋಡ್ರಿ ಹೂರಣ ಸ್ವಲ್ಪ ತಣ್ಣಗಾಗಿತ್ತು. ಈಗ ಇದು ನಾವು ಎಷ್ಟು ಸೈಜಿಂದ ಹೋಳಿಗೆ ಮಾಡಬೇಕು ಅಷ್ಟು ಸೈಜಿಂದು ಪೇಡೆ ಮಾಡ್ಕೊಳ್ಳೋದ್ರಿ. ನಾನು ಇಷ್ಟು ದೊಡ್ಡ ಸೈಜೇ ಮಾಡಾಕತ್ತೀನಿ. ಒಂದು ಹಿಡಿನಲ್ಲಿ ಎಷ್ಟು ಬರ್ತಿತ್ತು ನೋಡ್ರಿ ಅಷ್ಟು ಐತಿ ಒಂದೊಂದು ಪೇಡ. ಈ ಥರನೇ ಎಲ್ಲ ಹೂರಣದು ಪೇಡೆ ರೆಡಿ ಮಾಡ್ಕೊಳ್ಳೋದ್ರಿ. ನಾನು ಸ್ವಲ್ಪ ಹೂರಣದು ಪೇಡೆ ರೆಡಿ ಮಾಡ್ಕೊಂಡಿನಿ ಇಲ್ಲಿ. ನೋಡ್ರಿ ನಮ್ಮ ಹಿಟ್ಟನು ಚಲೋ ಆಗಿ ನೆಂದೈತಿ. ಈ ಥರ ಇರ್ಬೇಕ್ರಿ ಇದು. ನೀವು ನೋಡ್ಬೋದು ಸ್ವಲ್ಪ ಅಳಸೈತಿ ನೋಡ್ರಿ ಈ ಥರ. ಈಗ ಒಂದೊಂದು ಪೇಡೆ ಮಾಡ್ಕೊಳ್ಳೋದ್ರಿ. ನಮ್ದು ಹೂರಣ ಎಷ್ಟೈತಿ ನೋಡ್ರಿ ಅದರದ್ದು ಅರ್ಧದಷ್ಟು ಪೇಡೆ ಇರಬೇಕು. ಅವಾಗೆ ಚಲೋ ಆಗಿ ಹೋಳಿಗೆ ಆಗ್ತಾವ. ನಾನು ಪೇಡೆನೂ ಎಲ್ಲ ರೆಡಿ ಮಾಡ್ಕೋತೀನಿ ರೀ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಷ್ಟು ಹೂರಣ ಐತಿ, ಅದರದ್ದು ಅರ್ಧದಷ್ಟು ಹಿಟ್ಟದ ಪೇಡೆ ಐತಿ. ಈ ಥರ ರೇಷಿಯೋ ಇರಬೇಕ್ರಿ. ಅವಾಗೆ ತೆಳ್ಳಗಾಗಿ ಸೂಪರ್ ಆದ ಹೋಳಿಗೆ ರೆಡಿ ಆತಾವ. ನಮ್ಮ ಪೇಡೆನೂ ಮಾಡೋದೈತ್ರಿ. ಈಗ ಹೋಳಿಗೆಗೆ ಲಟ್ಸ್ಕೊಳ್ಳೋನು. ಒಂದು ಪೇಡೆ ತಗೊಳ್ಳೋದ್ರಿ. ಇಲ್ಲಿ ನೋಡ್ರಿ ಇದರ ಕೆಳಗೆ ನೀವು ವೈಟ್ ಕಲರ್ ಪೇಪರ್ ನೋಡಕತ್ತೀರಲ್ಲ, ಅದು ಮೊನೆಕೋದು ಕವರ್ ಕಟ್ ಮಾಡಿ ತಗೊಂಡಿವಿ ರೌಂಡ್ ಆಗಿ. ಆ ಪೇಪರ್ ಮ್ಯಾಗ ಮಾಡಾಕತ್ತೀವಿ ನಾವು ಹೋಳಿಗೆ. ಈಗ ಸ್ವಲ್ಪ ಹಿಟ್ಟಿಗೆ ಅಡ್ಡ ಮಾಡೋದ್ರಿ. ಆಮೇಲೆ ಹೂರಣ ತಗೊಳ್ಳೋದು, ಲೈಟಾಗಿ ಹೂರಣಿಗೆ ಒಳಗೆ ಪ್ರೆಸ್ ಮಾಡೋದ್ರಿ. ಹಿಟ್ಟಿಗೆ ಮ್ಯಾಗ್ ತಗೊಳ್ಳೋದು. ಜಾಸ್ತಿ ಫೋರ್ಸ್ ಮಾಡಿನೂ ತಗೊಳ್ಳೋದಿಲ್ರಿ, ಜಗ್ಗದಿಲ್ಲ ಹಿಟ್ಟಿಗೆ. ಹೂರಣಿಗೆ ಒಳಗೆ ಪ್ರೆಸ್ ಮಾಡೋದು, ತಾನೇ ಹಿಟ್ಟು ಮ್ಯಾಗ್ ಬರ್ತೈತಿ. ಹಿಟ್ಟಿಗೆ ಒಟ್ಟೆ ಮ್ಯಾಗ್ ಜಗ್ಗದಿಲ್ರಿ, ಹೂರಣಿಗೆ ಒಳಗೆ ಪ್ರೆಸ್ ಮಾಡ್ಕೊತ ಹೋಗ್ಬೇಕು, ತಾನೇ ಹಿಟ್ಟು ಮ್ಯಾಗ್ ಬರ್ತೈತಿ ನೋಡ್ರಿ. ಈ ಥರ ಮ್ಯಾಗ್ ತಗೊಳ್ಳೋದು, ಅಲ್ಲೇ ಅಂಟಿಸ್ಬಿಡೋದ್ರಿ. ಹಿಟ್ಟು ಜಾಸ್ತಿ ಮ್ಯಾಗ್ ತಗೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಅಲ್ಲೇ ಅಂಟಿಸಿ ಸ್ವಲ್ಪ ಕೈದಿಂದ ಫ್ಲಾಟ್ ಮಾಡ್ಕೊಂಡಿವಿ ಇದಕ್ಕೆ. ಈಗ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚೋದು, ಇದು ಪೇಡ ಇಟ್ಟು ಲಟ್ಸೋದ್ರಿ. ಮದ್ಲಿಕ್ಕೆ ಚಲೋ ಆಗಿ ಫ್ಲಾಟ್ ಮಾಡ್ಕೋಬೇಕ್ರಿ. ಇದಕ್ಕೆ ಒಮ್ಮಿಗೆ ಲಟ್ಸಕ್ಕೆ ಹೋಗಬಾರ್ದು. ಇಟ್ಟು ಫ್ಲಾಟ್ ಆಗನಾಗ ಲಟ್ಸೋದ್ರಿ. ಲೈಟ್ ಕೈಲಿಂದ ಲಟ್ಸೋದು, ಭಾಳ ಹಗರಾಗಿ ಹಿಂಗೆ ಒತ್ತದೇ ಇಲ್ಲ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದ್ರಿ ಇದಕ್ಕೆ. ನೋಡ್ರಿ ಇಷ್ಟು ದೊಡ್ಡದಾಗಿತ್ತು. ಒಮ್ಮೆ ತಿರ್ಗಿಸಿ ಹಾಕಿ ಮತ್ತೊಮ್ಮೆ ಲಟ್ಸೋದು. ನಾವು ಈ ಥರ ತಿರ್ಗಿಸಿ ಹಾಕಿ ಲಟ್ಟಿಸಿದ್ರೆ 2 ಸೈಡ್ದು ಚಪಾತಿದು ಲೇಯರ್ ಕರೆಕ್ಟಾಗಿ ಈಕ್ವಲ್ ಆಗಿ ಬರ್ತೈತಿ. ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳಗೆ ಈ ಥರ ಆಗೋದಿಲ್ಲ. 2 ಸೈಡ್ ತೆಳಗಾಗಿ ಆಗ್ತೈತಿ. ನೋಡಿರಿ ಇಷ್ಟು ದೊಡ್ಡ ಸೈಜಿಂದು ಒಂದು ಹೋಳಿಗೆ ರೆಡಿ ಮಾಡ್ಕೊಂಡೀವಿ. ಈಗ ಇದಕ್ಕೆ ಕುಕ್ ಮಾಡ್ಕೊಳ್ಳೋಣ್ರಿ. ಈ ಕಡೆ ಜಾಸ್ತಿ ದಮ್ಮನೂ ಇಲ್ಲ, ಈ ಕಡೆ ತೆಳಗನೂ ಇಲ್ಲ. ಆ ಥರದ್ದು ಪ್ಯಾನ್ ಮ್ಯಾಗ ಹಾಕೋದು. ಸ್ವಲ್ಪ ಎಣ್ಣೆ ಹಚ್ಚಿ 2 ಸೈಡ್ ಇವನ್ ಆಗಿ ಕುಕ್ ಮಾಡ್ಕೊಳ್ಳೋದ್ರಿ. ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮ್ಯಾಗಿಡ್ರಿ, ಇಲ್ಲ ಮೀಡಿಯಮ್ ಲೋ ಮ್ಯಾಗಿಡ್ರಿ. 2 ಸೈಡ್ ಇವನ್ ಆಗಿ ಕುಕ್ ಮಾಡ್ಕೊರಿ. ಸ್ಪ್ಯಾಚುಲಾದು ತಗೊಲಾರ್ದೆ ಈ ಥರನೇ ಜಗ್ಗಿನೇ ತಿರ್ಗಿಸಿ ಹಾಕಬೇಕು. ಸ್ಪ್ಯಾಚುಲಾದು ಹಾಕಿದ್ರೆ ಹರಿಯೋದು ಚಾನ್ಸ್ ಇರ್ತೈತಿ. ಕೈಲಿಂದ ಈ ಥರ ಜಗ್ಗಿ ಹಾಕಿದ್ರೆ ಹರಿಯಂಗಿಲ್ರಿ. ಇದು ಸ್ವಲ್ಪ ಕೈಗೆ ಬಿಸಿ ಹತ್ತೈತಿ, ಆದ್ರೆ ಹೋಳಿಗೆ ಹರಿಯಂಗಿಲ್ಲ. ನೋಡಿರಿ ಒಂದು ಸೈಡ್ ಕುಕ್ ಆಗಿತ್ತು, ಮತ್ತೊಂದು ಸೈಡ್ ಈ ಥರನೇ ತಿರ್ಗಿಸಿ ಹಾಕಿ ಕುಕ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಲೋ ಉಬ್ಬಾಕತ್ತೈತಿ. ಜೋಳದ ರೊಟ್ಟಿದಂಗೆ ಉಬ್ಬಾಕತ್ತೈತಿ ನಮ್ಮ ಹೋಳಿಗೆ. ಈಗ ಸರ್ವ್ ಮಾಡನ್ರಿ. ಮೊದಲಿಗೆ ಬೇಳೆ ಹೋಳಿಗೆ, ಆಮೇಲೆ ಅದರ ಜೊತೆ ತಿನ್ನೋದು ಅನ್ನ, ಕಟ್ಟದ ಕಡಿ, ಅದರ ಜೊತೆ ಹಾಲು, ತುಪ್ಪ, ಉಪ್ಪಿನಕಾಯಿ 2 ಥರದ್ದು. ಒಂದು ಹುಣಸಿಕಾಯಿ ಉಪ್ಪಿನಕಾಯಿ ಐತಿ, ಒಂದು ಮಾವಿನಕಾಯಿದು ಉಪ್ಪಿನಕಾಯಿ ಐತಿ. ಅದರ ಜೊತೆ ತಿನ್ನಕ್ಕೆ ಪಪ್ಪಡ. ಇದ್ರ ಜೊತೆ ಮತ್ತು ಬಜ್ಜಿ ಇದ್ರೆ ಅದ್ರ ಮಜಾನೇ ಬೇರೆ ರೀ. ಬಜ್ಜಿನೂ ಮಾಡ್ತಾರ್ರಿ. ನಂಗೆ ಸ್ವಲ್ಪ ಗಡ್ಬಡಿದಾಗಾಯ್ತು, ಬಜ್ಜಿ ಮಾಡಲಿಲ್ಲ. ಬಜ್ಜಿ ಮಾಡಲಾರ್ದೆ ತಿನ್ನಾಕತ್ತೀವಿ. ಈಗ ಒಂದು ಪ್ಲೇಟ್ನಲ್ಲಿ ಹಾಕಿ ಹಾಲು ಹಾಕಿ ಚಲೋ ಆಗಿ ಮಿಕ್ಸ್ ಮಾಡಿ ತಿನ್ನೋದ್ರಿ ಹೋಳಿಗೆಗೆ. ನೋಡ್ರಿ ಎಷ್ಟು ಅನ್ನ ಸಾಫ್ಟಾಗಿ ಮಾಡಿವಲ್ಲ, ಇದ್ರಾಗ ಈ ಥರ ಕಟ್ಟದ ಕಡಿ ಹಾಕಿ ಮಿಕ್ಸ್ ಮಾಡಿ ತಿನ್ರಿ. ಅದ್ರ ಮಜಾನೇ ಬೇರೆ ಇರ್ತೈತಿ. ಬಜ್ಜಿ ಒಂದು ಇರ್ಬೇಕಿತ್ರಿ, ಭಾಳ ಚಲೋ ಆಗ್ತಿತ್ತು. ನಾ ಬಜ್ಜಿ ಭಾಳ ಹೇಳಿದ್ರಿ, ಅದಕ್ಕೆ ರಾತ್ರಿಗೆ ನಾನು ಬಜ್ಜಿ ಮಾಡೇ ತಿಂದುಬಿಟ್ಟೆ. ಇದು ನೋಡ್ರಿ ಸಣ್ಣ ಸಣ್ಣ ಆದ ಬಜ್ಜಿ ರೆಡಿ ಮಾಡ್ಕೊಂಡಿವಿ. ನೀವು ಈ ಥರ ಮಾಡಿರಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರ್ತು ಬೇಡ್ರಿ.